ದೆಹಲಿಯ ಭಾರತ್ ಮಂಟಪದಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ. ದೆಹಲಿಯಲ್ಲಿ 2 ದಿನಗಳ ರಾಷ್ಟ್ರೀಯ ಮಂಡಳಿ ಮೀಟಿಂಗ್ ನಿನ್ನೆಯಿಂದ ಆರಂಭ ಆಗಿರುವಂತಹ ಬಿಜೆಪಿ ರಾಷ್ಟ್ರೀಯ ಮಂಡಳಿಯ ಸಭೆ. ದೆಹಲಿಯಲ್ಲಿ 2 ದಿನಗಳ ಕಾಲ ಈ ಒಂದು ರಾಷ್ಟ್ರೀಯ ಮಂಡಳಿ ಮೀಟಿಂಗ್ ಇರುತ್ತೆ. ನಿನ್ನೆಯಿಂದ ಆರಂಭ ಆಗಿದೆ ಈ ಬಹಳ ಪ್ರಮುಖವಾದಂತಹ ಮೀಟಿಂಗ್. ಇಂದು ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ. ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿರುವಂತಹ ನರೇಂದ್ರ ಮೋದಿ ಸಭೆಯಲ್ಲಿ ಲೋಕಸಭಾ ಚುನಾವಣಾ ಸಿದ್ಧತೆಯ ಬಗ್ಗೆ ಸಮಾಲೋಚನೆ ನಡೆಸಲಾಗುತ್ತೆ. ಕಾರ್ಯಕರ್ತರಿಗೆ ಗೆಲುವಿನ ಪಾಠ ಮಾಡಲಿದ್ದಾರೆ ಪ್ರಧಾನಿ ಮೋದಿ. ನರೇಂದ್ರ ಮೋದಿ ಸರ್ಕಾರದ 10 ವರ್ಷಗಳ ಸಾಧನೆಯ ಬಗ್ಗೆ ಚರ್ಚೆ, ಅದನ್ನ ಜನರಿಗೆ ತಲುಪಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಅದನ್ನು ತಲುಪಿಸಬೇಕು ಇದೆಲ್ಲವನ್ನು ಕೂಡ ತಿಳಿಸಲಾಗುತ್ತೆ. ಕೇಂದ್ರದ ಎಲ್ಲಾ ಸಚಿವರು, ಎಲ್ಲಾ ರಾಜ್ಯಗಳ ಪಕ್ಷದ ಶಾಸಕರು, ಸಂಸದರು, ನಾಯಕರು 11,500ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸ್ತಾರೆ. ದೇಶದ ಮೂಲೆ ಮೂಲೆಯಿಂದ ರಾಜ್ಯಗಳಿಂದ ಬರುವಂಥ ಸಂಸದರು, ಶಾಸಕರು. ದೆಹಲಿಯಲ್ಲಿ 2 ದಿನಗಳ ಕಾಲ ರಾಷ್ಟ್ರೀಯ ಮಂಡಳಿಯ ಮೀಟಿಂಗ್ ನಿನ್ನೆಯಿಂದ ಶುರುವಾಗಿದೆ. ಇವತ್ತು ಸಮಾರೋಪ. ಇವತ್ತು ಪ್ರಧಾನಿ ಮೋದಿ ಭಾರತ್ ಮಂಟಪದಲ್ಲಿ ಮಾತನಾಡಲಿದ್ದಾರೆ. ಸೊ ಕಾರ್ಯಕರ್ತರಿಗೆ ಗೆಲುವಿನ ಪಾಠ, 10 ವರ್ಷಗಳ ಸಾಧನೆ ಏನು, ಅದನ್ನು ಜನರಿಗೆ ತಲುಪಿಸೋದು ಹೇಗೆ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಹುಮತ ಗಳಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳಾಗಬೇಕು, ಹೇಗಿರಬೇಕು ಕಾರ್ಯವೈಖರಿ, ಇದೆಲ್ಲವನ್ನು ಕೂಡ ತಿಳಿಸಲಾಗುತ್ತೆ. ಒಂದು ರೀತಿ ಎಲ್ಲರನ್ನೂ ಕೂಡ ಒಗ್ಗೂಡಿಸುವಂಥ ಕಾರ್ಯ. ಒಂದು ರಾಜಕೀಯ ಪಕ್ಷ ಅಂತ ಅಂದಮೇಲೆ ನೂರಾರು ವೈಮನಸ್ಸುಗಳಿರ್ತವೆ, ಭಿನ್ನಾಭಿಪ್ರಾಯಗಳಿರ್ತವೆ. ಅದು ಯಾವ ಪಕ್ಷಕ್ಕೂ ಕೂಡ ಏನು ಹೊರತಲ್ಲ. ಸೊ ಹಾಗಾಗಿ ಎಲ್ಲರನ್ನೂ ಕೂಡ ಒಗ್ಗೂಡಿಸುವಂಥ ಒಂದು ಪ್ರಯತ್ನ. ಲೋಕಸಭಾ ಚುನಾವಣೆಗೆ ಈಗ ದಿನಗಳ ಲೆಕ್ಕ ಇದೆ. ಸೊ ಆ ಕಾರಣಕ್ಕೆ ಎಲ್ಲರನ್ನೂ ಹುರುಪು ತುಂಬುವಂಥ ನಿಟ್ಟಿನಲ್ಲಿ ಎಲ್ಲರಲ್ಲೂ ಪ್ರಧಾನಿ ಮೋದಿ ಇವತ್ತು ಮಾತನಾಡಲಿದ್ದಾರೆ. ದೆಹಲಿಯ ಭಾರತ್ ಮಂಟಪದಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ. ಸೊ ದೆಹಲಿಯಲ್ಲಿ 2 ದಿನಗಳ ರಾಷ್ಟ್ರೀಯ ಮಂಡಳಿ ಮೀಟಿಂಗ್. ಸೊ ಭಾರತ್ ಮಂಟಪ ಇಲ್ಲಿ ಇವತ್ತು ಕಾರ್ಯಕರ್ತರನ್ನು, ಎಲ್ಲ ಸಂಸದರನ್ನು, ಶಾಸಕರನ್ನು, ಜನಪ್ರತಿನಿಧಿಗಳನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ.